ಹಲೋ ಎಲ್ರಿಗೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವಿಷಯ ಅಂದರೆ, ಹೊಸದಾಗಿ ಯಾರಾದರೂ ಸಂಸಾರ ಶುರು ಮಾಡಿದರೆ ಅಂದರೆ ಯಾವುದೇದೋ ವಿಷಯಕ್ಕೆ ಹೋಗಬೇಡಿ. ಅಂದರೆ ಇವಾಗ ಮದುವೆ ಆದ ತಕ್ಷಣ ಸಿಟಿಗೆ ಬರ್ತಾರೆ. ಸಿಟಿಗೆ ಬಂದು ಪ್ರತಿಯೊಂದು ಐಟಮ್ಸನ್ನ ಕೊನೆಬೇಕು. ಪಾತ್ರೆಯಿಂದ ಹಿಡಿದು ಮರ, ಮಾಪು, ಆಮೇಲೆ ಸೌಟು, ಚಿಕ್ಕ ಪಾತ್ರೆ ಅವೆಲ್ಲ ಕೊಂಡ್ಕೊಳ್ಬೇಕಲ್ಲ. ಅಂಥವ್ರಿಗೆ ಇದು ಬೆಸ್ಟ್ ಮಾಲ್ ಅಂತಲೇ ಹೇಳ್ಬೋದು. ನಾನು ನೋಡಿರೋ ಪ್ರಕಾರ ಚಾಪೆ ಒಂದು ಕಡೆ, ದಿಂಬು ಒಂದು ಕಡೆ, ಬೆಡ್ಶೀಟ್ ಒಂದು ಕಡೆ, ಬಾಕ್ಸ್ ಒಂದು ಕಡೆ, ಆಮೇಲೆ ಚಿಕ್ಕ ಚಿಕ್ಕ ಸೌಟು, ಸ್ಪೂನು ಅವೆಲ್ಲ ಒಂದೊಂದು ಕಡೆ ಒಂದೊಂದಿಂದ ತಂದು ಇದು ಮಾಡೋದು ಕಷ್ಟ. ಆಮೇಲೆ ಬಾತ್ರೂಮ್ ತೊಳೆಯೋದು, ಬಾತ್ರೂಮ್ಗೆ ಹಾಕೋದು, ಆಮೇಲೆ ನೆಲ ಒರೆಸೋ ಮಾಪು, ಮತ್ತು ಅದಕ್ಕೆ ಲೇಜಾಲು, ಆ ಥರ ಚಿಕ್ಕ ಪುಟ್ಟ ವಿಷಯ ಇರ್ತಾವಲ್ಲ ಐಟಮ್ಸು, ಅವೆಲ್ಲ ಒಂದೇ ಕಡೆ ಸಿಗುತ್ತೆ ಆ ಮಾಲಲ್ಲಿ. ಮತ್ತು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂದರೆ ನೀವು ವಿಗ್ರಹ ಇಲ್ಲ ಅಂದರೆ ಬುದ್ಧ, ಇಲ್ಲ ಏನಾದರೂ ಫೋಟೋ ಫ್ರೇಮು ಅಂದರೆ ನಿಮ್ಮ ಫ್ರೇಮ್ ಆಗಿರ್ಬೋದು, ಇಲ್ಲ ಅಂದರೆ ಅವ್ರ ಫ್ರೇಮ್ ಹಾಕ್ಕೊಳ್ಳೋ ಥರ ಫೋಟೋಸ್ ಬರ್ತಾವಲ್ಲ, ಆ ಥರ ಫೋಟೋಸು, ಇಲ್ಲ ದೇವ್ರ ಫೋಟೋಸು, ಇಲ್ಲ ಶಿವ ಪಾರ್ವತಿ ಆ ಥರ ಫೋಟೋಸ್ ಬರ್ತಾವಲ್ಲ, ಆ ಥರ ಫೋಟೋ ಫ್ರೇಮನ್ನು ಕೊಡ್ಬೋದು. ಎಲ್ಲ ಇನ್ಕ್ಲೂಡಿಂಗ್ ಪ್ರತಿಯೊಂದು ಆ ಶಾಪಲ್ಲಿ ಇದೆ. ಆ ಶಾಪು ಮುಂದೆ ತಿಳಿಸ್ತೀನಿ ಯಾವ ಶಾಪ್ ಅಂತ. ಆಮೇಲೆ ಹೆಣ್ಮಕ್ಳಿಗೆ ಫೇರ್ ಆ್ಯಂಡ್ ಲವ್ಲಿ, ಐಬ್ರೋಸು, ಇನ್ನು ಚಿಕ್ಕ ಪುಟ್ಟ ಅಂದರೆ ಬಿಂದಿ, ಐಲೈನರು, ಸ್ಟಿಕ್ಕರ್ಸು, ಆಮೇಲೆ ಕಲರ್ ಸ್ಟಿಕ್ಕರ್ಸು, ಆಮೇಲೆ ಟೆಕ್ಸ್ ಅಂತೀವಲ್ಲ ಆ ಥರ ಐಲೈನರ್ಸು, ಅಂದರೆ ಪಿನ್ಸು, ಕ್ಲಿಪ್ಸು. ಇದೇನಪ್ಪ ಬರೀ ಹೆಣ್ಮಕ್ಳದೇ ಇರ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ಗಂಡ್ಮಕ್ಳಿಗೂ ಸಿಗುತ್ತೆ ಅಲ್ಲೇ. ಅಂದರೆ ಗಂಡ್ಮಕ್ಳು ಥಿಂಗ್ಸ್ ಅಷ್ಟೊಂದು ನನಗೆ ಗೊತ್ತಿಲ್ಲ. ಅಂದರೆ ಗಂಡ್ಮಕ್ಳು ಥಿಂಗ್ಸು ಸಿಗುತ್ತೆ. ನಮಗೆ ಯಾವ ಥರ ಸ್ಟಿಕ್ಕರ್ಸು ಆ ಥರ ಈ ಥರ ಸಿಗುತ್ತೋ ಹಂಗೆ ಅವ್ರ ಶೇವಿಂಗ್ ಬಾಕ್ಸು, ಟ್ರಿಮ್ಮರು ಆ ಥರ ಅವ್ರಿಗೂ ಸಿಗುತ್ತೆ. ಆಮೇಲೆ ಸ್ವಲ್ಪ ಓಲ್ಡ್ ಇರ್ತಾರಲ್ಲ, ಅಂದರೆ ವಯಸ್ಸಾದವರು, ಅವ್ರಿಗೊಂಥರ ಅಗಲ ಬಿಂದಿ, ಅಗಲ ಸ್ಟಿಕ್ಕರ್ಸು ಆ ಥರ ವಯಸ್ಸಾಗಿರೋರಿಗೂ ಸಿಗುತ್ತೆ. ಹಂಗೆ ಚಿಕ್ಕ ಮಕ್ಳಿಗೂ ಸಿಗುತ್ತೆ ಅಲ್ಲೇ. JCB ಆಟ ಸಾಮಾನು, ಅಂದರೆ ಚಿಕ್ಕ ಗ್ಯಾಸು ಸ್ಟವು ಆ ಥರ ಆಟ ಸಾಮಾನು, ಗೊಂಬೆ, ಡಾಲು, ಆಮೇಲೆ JCB, ಬುಲ್ಡೋಜರ್ ಅಂತೀವಲ್ಲ ಆ ಥರ, ಆಮೇಲೆ ಏರೋಪ್ಲೇನು, ಲಾರಿ, ಕಾರು, ಬೈಕು ಆ ಥರ ಎಲ್ಲ ಸಿಗುತ್ತೆ ಚಿಕ್ಕ ಮಕ್ಳಿಗೂ. ಅವ್ರಿಗಿನ್ನ ಜಾಸ್ತಿ ಕುಕ್ಕಿಂಗ್ ಐಟಮ್ಸೇ ಜಾಸ್ತಿ. ಅಂದರೆ ನಾವು ಎಲ್ಲ ಕಡೆನೂ ಬೇರೆ ಬೇರೆ ತಗೊಳಕ್ಕಾಗಲ್ಲ. ಅಂದರೆ ಬಾಕ್ಸ್ ಒಂದು ಕಡೆ, ಇದು ಬೇಳೆ ಬಾಕ್ಸು, ಚಿಕ್ಕ ಚಿಕ್ಕ ಮಸಾಲೆ ಬಾಕ್ಸ್ಗಳು, ಆ ಥರ ಕ್ಯಾರಿಯರು, ದೊಡ್ಡ ಬಾಕ್ಸ್ಗಳು ಅಂದರೆ ಅಕ್ಕಿ ಹಿಟ್ಟು ಆ ಥರ ಜಾಸ್ತಿ ಹಾಕ್ಕೊತೀವಲ್ಲ, ಆ ಥರ ದೊಡ್ಡ ಬಾಕ್ಸ್ ಒಂದು ಕಡೆ, ಚಿಕ್ಕ ಬಾಕ್ಸ್ ಒಂದು ಕಡೆ, ದೊಡ್ಡ ಸ್ಪೂನ್ ಒಂದು ಕಡೆ, ಚಿಕ್ಕ ಸ್ಪೂನ್ ಒಂದು ಕಡೆ ತೊಗೊಳಕ್ಕಾಗಲ್ವಲ್ಲ. ಒಂದೇ ಕಡೆ ಎಲ್ಲ ಆಲ್ರೌಂಡ್ ಎಲ್ಲ ಸಿಗುತ್ತೆ. ಆಮೇಲೆ ನಾವು ಸ್ಟಾರ್ಟಿಂಗ್ ರಂಗೋಲಿ ಹಾಕೋಕ್ಕೆ ಬರಲ್ಲ ಅನ್ನೋರಿಗೆ ರಂಗೋಲಿ ಬುಕ್ಸ್ ಸಿಗುತ್ತೆ. ರಂಗೋಲಿ ಹಾಕೋಕ್ಕೆ ಓಲ್ ಥರ ಇರೋ ಸ್ಟಿಕ್ಸ್ ಇರುತ್ತಲ್ಲ, ಆ ಥರ ಸ್ಟಿಕ್ಸು, ಕವರ್ಸು, ಮೆಹಂದಿ ಕವರು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಒಂದು ಸರಿ ವಿಸಿಟ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಗೆ TV ಶೋಕೇಸಲ್ಲಿ ಇಡೋಕ್ಕೆ, ಇಲ್ಲ ಫ್ರಿಜ್ ಮೇಲೆ ಆ ಥರ, ಇಲ್ಲ ಪಾಟ್ ತೊಗೊತೀವಲ್ಲ ಗಿಡಗಳು, ಅದು ಪಾಟು, ಬಕೆಟ್ಸು, ನೀರಿನ ಕ್ಯಾನ್ ಗೊತ್ತಾ, ಆ ಥರ ನೀರಿನ ಕ್ಯಾನು, ಜಗ್ಗು ಪ್ರತಿಯೊಂದು ಸಿಗುತ್ತೆ ಅಲ್ಲಿ. ಈ ಚಿಕ್ಕ ಮಕ್ಕಳು ಬುಡ್ಡೆ ಬಿಡ್ತಾರಲ್ಲ ಬಾಯಲ್ಲಿ, ಅಂದರೆ ಸೋಪಿನ ನೊರೆ ಥರ ಅದೊಂದು ಬಾಟ್ಲು ಬರುತ್ತಲ್ಲ, ಆ ಥರ ಬಾಟ್ಲು ಎಲ್ಲ ಸಿಗುತ್ತೆ. ಒಂದು ಸರಿ ವಿಸಿಟ್ ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಉಷಾ ಇನ್ ಬ್ಲಾಗ್ ಚಿತ್ರದುರ್ಗ. ಇಲ್ಲಿ ಮುಂದೆ ನೋಡ್ಕೊಬನ್ನಿ ಆ ಶಾಪ್ ಯಾವುದು ಹೆಂಗಿದೆ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ. ಬಾಯ್. ಇವಾಗ ಅದೇ ಕೆಲಸದಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಅಂದರೆ ನಿಮ್ಗೆ ಹೇಳಿದ್ನಲ್ಲ ಆ ಮಾಲ್ ಎಲ್ಲಿದೆ ಅಂತ. ಸ್ವಲ್ಪ ಪ್ರಮೋಷನ್ ವೀಡಿಯೋನೂ ಇತ್ತು, ಅದರಿಂದ ನಾನು ನಮ್ಮ ಮನೆಯವ್ರು ಹೋಗ್ತಾ ಇದ್ವಿ. ಅಲ್ಲೋ ಮೊಬೈಲ್ ಇದೆಯಲ್ಲ, ಅಂದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ನ್ಯೂ ಬಸ್ ಸ್ಟ್ಯಾಂಡಿಂದ ಆಪೋಸಿಟು, ಅದರ ಆ ಕಡೆ ಪೂರ್ವಿಕ್ಕಿದೆ. ಇದಿರೋದು ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಅಲ್ಲಲ್ಲ, ಹೊಸ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದರ ಆಪೋಸಿಟ್ ಇದೆ. ಅದೆಲ್ಲ ಮುಗಿಸ್ಕೊಂಡು ಇವಾಗ ಅದರ ಆಪೋಸಿಟ್ ಲವ್ ಮೊಬೈಲ್ ಇದೆಯಲ್ಲ ಅದ್ರ ಪಕ್ಕದಲ್ಲಿದೆ. ಅಲ್ಲಿ ಸ್ವಲ್ಪ ವೀಡಿಯೋಸ್ ಇತ್ತು, ಅಲ್ಲಿ ಲವ್ ಮೊಬೈಲಲ್ಲಿ ಅಲ್ಲಿ ಮುಗಿಸ್ಕೊಂಡು ಇವಾಗ MG ರೋಡಿಗೆ ಬರ್ತಾಯಿದ್ದೀವಿ. MG ರೋಡಲ್ಲಿ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ಅಲ್ಲಿ ವೀಡಿಯೋಸ್ ಇದೆ ಸ್ವಲ್ಪ, ಅದಕ್ಕೆ ಬಂದ್ವಿ. ಮಾರ್ಟ್ ಅಂತಂದು ಹೇಳಿದ್ನಲ್ಲ, ಒಂದು ಮಾರ್ಟು
ಇಲ್ಲಿ ಪ್ರತಿಯೊಂದು ಥಿಂಗ್ಸು ಸಿಗುತ್ತೆ. ಅಂದರೆ ಸೋಪು ಶಾಂಪಿಂದ ಹಿಡಿದು ಬಾತ್ರೂಮ್ ಲಿಕ್ವಿಡ್ಡು, ಬ್ರಷ್ಷು, ಗಿಫ್ಟ್ ಟ್ಯಾಂಪರ್ಸು, ಫೋಟೋ ಫ್ರೇಮ್ಸು, ಆಮೇಲೆ ಬ್ಯಾಂಕೆಟ್ಸು, ಸ್ಟೀಲ್ ಬಾಟ್ಲ್ಸು, ಮತ್ತು ಮಸಾಲೆ ಬಾಕ್ಸು, ಆಮೇಲೆ ತರಕಾರಿ ಕಟ್ ಮಾಡ್ತೀವಲ್ಲ ಸ್ಟ್ಯಾಂಡು ಅದು, ಬೇಳೆ ಡಬ್ಬಗಳು, ಮತ್ತು ಸಾಸಿವೆ ಡಬ್ಬಗಳು, ಸ್ಟೀಲ್ ಪ್ಲೇಟ್ಸು, ತಿಂಡಿ ಪ್ಲೇಟ್ಸು, ಇಡ್ಲಿ ಪ್ಲೇಟ್ಸು, ಆಮೇಲೆ ಜಾಲ್ರಿ ಸೋಸ್ತೀವಲ್ಲ ಕಾಫಿ ಟೀ ಅದು, ಆಮೇಲೆ ಸಣ್ಣ ಮಕ್ಕಳ ಆಟ ಸಾಮಾನ್ಸು, ಮತ್ತು ಮಸಾಲೆ ಥಿಂಗ್ಸು. ಅಂದರೆ ಮಸಾಲೆ ಥಿಂಗ್ಸಲ್ಲೇ ಚೆನ್ನಾಗಿರೋದು ನೋಡಿ, ಆ ಥರದ್ದು ಕಡಿಮೆ ರೇಟಿಂದು, ಜಾಸ್ತಿ ರೇಟಿಂದು ಆ ಥರ ಬೇಳೆ ಡಬ್ಬಗಳು, ಇದು ಡಸ್ಟ್ಬಿನ್ನು, ಪ್ರತಿಯೊಂದು ಅಲ್ಲಿ ಬಂದರೆ ಒಂದ್ಸರಿ ಬಂದರೆ ನಾನ್ ಸ್ಟಿಕ್ ಪ್ಯಾನು, ಅಂದರೆ ಸ್ಟೀಲು ಐತೆ, ತೋರಿಸ್ತೀನಿ ಮುಂದ್ಗಡೆ ನೋಡಿ. ದೋಸೆ ಹೆಂಚು, ಪ್ರತಿಯೊಂದು ಫ್ರೆಂಡ್ಸ್ ಇಂಥ ಐಟಮ್ ಇಲ್ಲ ಅನ್ನಂಗಿಲ್ಲ, ಆ ಥರ ಎಲ್ಲ ಥಿಂಗ್ಸು ಇದ್ದಾವೆ ನೋಡಿ. ದೊಡ್ಡ ಡಬ್ಬಗಳು, ಚಿಕ್ಕ ಡಬ್ಬ, ನಿಮಗೆ ಥಿಂಗ್ಸ್ ಯಾವ ಥರ ಬೇಕೋ ಆ ಥರ ಇದೆ. ಅಂದರೆ ಮೀಡಿಯಮ್ಮು, ಚಿಕ್ಕದು, ಮೀಡಿಯಮ್ಮು, ದೊಡ್ಡದು ಆ ಥರ ಎಲ್ಲ ಸಿಗ್ತವೆ ನೋಡಿ. ಈ ಥರ ಪ್ಲೇಟ್ಸು ಇದೆ, ಬೇಕಿದ್ರೆ ಇದು ಯೂಸ್ ಮಾಡ್ಕೋಬೋದು. ಇದರಲ್ಲೇ ಸ್ವಲ್ಪ ಬೌಲ್ ಬರುತ್ತಲ್ಲ, ಚಿಕ್ಕ ಬೌಲು, ದೊಡ್ಡ ಬೌಲು, ಆ ಥರ ಬೌಲ್ಸು ಇದೆ. ಚಿಕ್ಕ ಪ್ಲೇಟ್ಸು, ದೊಡ್ಡ ಪ್ಲೇಟ್ಸೂ ಇದೆ ಅದರಲ್ಲೇ ನೋಡಿ. ಕೆಳಗಡೆ ಎಲ್ಲ ದೊಡ್ಡದಿದೆ, ಮೇಲುಗಡೆ ಚಿಕ್ಕದಿದೆ. ಅದರಲ್ಲೂ ಸೈಜ್ ಯಾವ ಥರ ಡಿಫ್ರೆನ್ಸು ಆ ಥರ ಅಮೌಂಟು ಡಿಫ್ರೆಂಟ್ ಇದೆ. ಅದರ ಪೂಜೆ ಸಾಮಾನು, ಪ್ಲಾಸ್ಟಿಕ್ ಸಾಮಾನ್ಸು, ಪ್ರತಿಯೊಂದು ಐಟಮ್ಸ್ ಇದೆ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ದೊಡ್ಡವ್ರಿಗೂ, ಚಿಕ್ಕವ್ರಿಗೂ, ಆಂಟಿರಿಗೂ, ಗಂಡ್ಮಕ್ಳಿಗೂ, ಹೆಣ್ಮಕ್ಳಿಗೂ, ಗಿಫ್ಟ್ ಐಟಮ್ಸ್ ಅಂತ ನನಗಂತೂ ಫಿದಾ ಆಗಿಬಿಟ್ಟೆ. ಆ ಥರ ಇತ್ತು ಗಿಫ್ಟ್ ಐಟಮ್ಸ್ ಮಾತ್ರ. ದೂಸರ ಮಾತೇ ಇಲ್ಲ ನೋಡಿ. ಬೆಡ್ಶೀಟ್ಸು ಕೆಳಗೆ ಚಿಕ್ಕ ಬೌಲ್ ಇದ್ದಾವೆ, ಆ ಥರ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಯಾವ ಥರ ಇತ್ತಂತ. ಇನ್ನೊಂದೇನಪ್ಪ ಅಂದರೆ ಆಫರ್ ಇದೆಯಂತೆ ನೋಡಿ. ಗಿಫ್ಟ್ ಐಟಮ್ಸು ಇದೆ, ಸಖತ್ತಾಗಿದೆ ಈ ಥರ. ಅಂದರೆ ಫುಲ್ಲು ನಿಮಗೆ ಯಾವ ಥರ ಫ್ರೇಮ್ಸಲ್ಲಿ ಬೇಕೋ ಅಥವಾ ನೀವು ಫೋಟೋಗಳ್ನ ಆ್ಯಡ್ ಮಾಡ್ಕೊಳೋ ಥರ ಫೋಟೋ ಫ್ರೇಮ್ಸು, ಬುದ್ಧ, ಅಲಾರಮ್ ಥರ, ಅಂದರೆ ಟೀ ಗ್ಲಾಸ್ ಥರ, ಜ್ಯೂಸ್ ಕುಡಿಯೋ ಗ್ಲಾಸ್ ಥರ, ನಿಮಗೆ ಯಾವ ಥರ ಗಿಫ್ಟ್ ಆ್ಯಂಪಸ್ ಬೇಕೋ ಆ ಥರ ಇದ್ದು ನೋಡಿ. ಇದು ಫೋಟೋ ಫ್ರೇಮ್ಸ್ ಕಡೆ ಬಂದಿದ್ದೀನಿ. ಗಣೇಶ, ಕುದುರೆ, ಗಣೇಶಂದು ಇದೊಂಥರ ಗಣೇಶ. ಈ ಫೋಟೋ ಅಂತೂ ಆಸಮ್ ಅಂತಲೇ ಹೇಳ್ಬೋದು. ನಾನಂತೂ ಫಿದಾ ಆಗಿಬಿಟ್ಟೆ ಈ ಫೋಟೋ ಫ್ರೇಮಿಗೆ. ತುಂಬಾ ಇಷ್ಟ ಆಗಿಬಿಡ್ತು ನನಗೆ ನೋಡಿ. ಯಾವ ಥರ ಇದೆ ಅಂದರೆ ಕೃಷ್ಣರಾಧ ಫೋಟೋ ಇದು. ಸಖತ್ತಾಗಿತ್ತು ಫೋಟೋ ಮಾತ್ರ. ಕೆಳಗೆ ಒಂದು ಸ್ವಲ್ಪ ಕೆಳಗಡೆ ಇವಾಗ ಚಿಕ್ಕ ಚಿಕ್ಕ ಅಂದರೆ ಇವು ಸ್ಟೀಲಲ್ಲ, ಅಂದರೆ ಗ್ಲಾಸ್ ಥರ ಇದು ಒಡೆದೋಗ್ಬಿಡುತ್ತೆ. ಇದಕ್ಕೇನೋ ಒಂಥರ ವರ್ಡು ಬರ್ತಾಯಿಲ್ಲ ನನಗೆ. ಆ ಥರ ಐಟಮ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಅಂದರೆ ಹೊಸದಾಗಿ ಜೀವನ ಕಟ್ಕೊತಾರಲ್ಲ, ಹೊಸ ಜೀವನ ಶುರು ಮಾಡ್ತಾರಲ್ಲ, ಅವ್ರಿಗೆ ಒಂದೇ ಕಡೆ ಎಲ್ಲ ಥಿಂಗ್ಸು ಸಿಗುತ್ತೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಬ್ರಷಿಂದ ಹಿಡಿದು, ಪಾತ್ರೆ ತೊಳೆಯೋ ಸಾಮಾನಿಂದ ಹಿಡಿದು, ಹಗ್ಗದಿಂದ ಹಿಡಿದು, ಪ್ರತಿಯೊಂದು ಒಂದು ಸಂಸಾರಕ್ಕೆ ಏನೋ ಐಟಮ್ಸ್ ಬೇಕೋ ಎಲ್ಲ ಥರದ ಐಟಮ್ಸು, ಕ್ಲಾಕು, ಎಲ್ಲ ಥರ ಐಟಮ್ಸು ಇದ್ದಾವೆ. ಹ್ಯಾಂಡ್ ಕರ್ಚಿಪ್ಪು, ವಾಷಿಂಗ್ ಕರ್ಚಿಪ್ಪು, ಎಲ್ಲ ಥರದ್ದು ಇದ್ದಾವೆ. ಸರಿ ವಿಸಿಟ್ ಮಾಡಿ ನೋಡಿ. ಹಾಗೆ 20% ಆಫರ್ ನಡೀತಾ ಇದೆ ಇವಾಗ. ಅಲ್ಲೆಲ್ಲ ಮುಗಿಸ್ಕೊಂಡು, ವಿಡಿಯೋಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆಗೆ ಹೂವು ತೊಗೊಳೋಣ ಅಂತ ಬಂದಿದ್ದೀನಿ. ಹೂವು ತೊಗೊಂಡ್ಬಿಟ್ಟು ಮತ್ತು ಹೋಗೋ ಪ್ಲ್ಯಾನ್ ಇದೆ. ನೋಡೋದು, ಹೋದರೆ ನಿಮ್ಗೆ ವಿಡಿಯೋ ಮಾಡ್ಕೊತೀನಿ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ. ಹೋಗಲಿಲ್ಲ ಅಂದರೆ ಬ್ಯಾಡ್ ಲಕ್. ಸ್ಯಾರಿ ಅಂಗಡಿಯವರು ಒಂದು ಆಫರ್ ಕೊಟ್ಟಿದ್ದಾರೆ, ಹೋದರೆ ವಿಡಿಯೋ ಮಾಡ್ಕೊತೀನಿ. ವೇಲ್ ತೊಗೊಳೋಣ ಅಂತ ಬಂದೆ. ಆ ಅಂಕಲ್ ಹೇಳ್ತಾಯಿದ್ರು ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ. ಅಂಕಲ್ ನಾನು ಯೂಟ್ಯೂಬರ್ ಅಂದೆ. ಅದಕ್ಕೆ ಎಲ್ಲ ನೋಡಿದ್ದೀನಿ ಅಂದಿದ್ದು ಅಂದೆ. ಇವಾಗ ಒಂದು ವೇಲ್ ತೊಗೊಂಡೆ, ನಿಮ್ಮನ್ನೆಲ್ಲ ನೋಡಿದ್ದಕ್ಕೆ ಅಂದಿದ್ದಕ್ಕೆ ಒಂದು ವೇಲ್ ತೊಗೊಂಡೆ. ಆಮೇಲೆ ಈ ಅಣ್ಣ ಇದ್ಬಿಟ್ಟು ಈ ಅಣ್ಣನೂ ನೋಡಿದ್ದಾರಂತೆ ನನ್ನ, ಅದನ್ನೇ ಹೇಳ್ತಾಯಿದ್ರು ಫೋನಲ್ಲಿ ಓಪನ್ ಮಾಡಿ. ಅದನ್ನೇ ನನ್ನ ವೀಡಿಯೋಸೇ ಕೇಳ್ತಾಯಿದ್ರು. ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಸೀಸನ್ ಫ್ರೂಟ್ ಅಲ್ವಾ, ಅದಕ್ಕೆ ತೊಗೊಂಡು ಕಲ್ಲಂಗಡಿ ತೊಗೊಂಡು ಇಲ್ಲಿ ಕಬಾಬ್ ತೊಗೊಳೋಣ ಅಂತ ಬಂದ್ವಿ. ಈ ಕಬಾಬ್ ಅಂಗಡಿ ಇರೋದು ಇದು ಟೇಕಲ್ ರೋಡಲ್ಲಿ ಸೆಂಟೆನ್ಸ್ ಸ್ಕೂಲ್ ಡೌನಲ್ಲಿದೆ. ಇಲ್ಲಿ ನ್ಯಾಚುರಲ್ ಪೌಡ್ರ್ ಹಾಕ್ಬಿಟ್ಟು ಎಲ್ಲದ್ದು ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಟೇಕಲ್ ರೋಡಲ್ಲಿ ಗೊತ್ತಾಗುತ್ತಲ್ಲ, ಸೆಂಟೆನ್ಸ್ ಸ್ಕೂಲ್ ಡೌನಲ್ಲಿ.
ಈ ಬ್ಲಾಗ್ ಹೆಂಗಿತ್ತು ಅಂತ ಒಂದು ಲೈಕ್ ಕೊಡಿ. ಇಷ್ಟ ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.